यस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 23ನೇ ಅಧ್ಯಾಯದ 11ನೇ ಶ್ಲೋಕ. ಅಥ ಜಗಾಮ ಮಲ್ಲಕಃ ಸಮಸ್ತ ಭೂಮಿಮಂಡಲೇ ವರೇಣ ಯೋಜಿತೋ ಜಯೀ ಶಿವಸ್ಯ ಸಂಜಗರ್ಜ ಚ. ಹಿಂದೆ ನೋಡಿದಂತೆ ಪಾಂಡವರು ವಿರಾಟ ನಗರದಲ್ಲಿ ಬೇರೆ ರೂಪಾಂತರದಿಂದ ಇದ್ದಾರೆ. ದ್ರೌಪದಿ ದೇವಿ ಸೈರಂಧ್ರಿಯಾಗಿ ಭೀಮಸೇನ ದೇವರ ಒಂದು ಪತಿ ಭೀಮಸೇನ ದೇವರು ಅವರನ್ನು ಅನುಸರಿಸಿ ತಾನು ಕೂಡ ಸೈರಂಧ್ರಿಯಾಗಿ ಇದ್ದು ಕರ್ಮಗಳನ್ನು ಮಾಡ್ತಾ ಇದ್ರು ಹಾಗೆ ಅಂತ. ಆಗ ಸಮಸ್ತ ಭೂಮಿ ಮಂಡಲೇ ಶಿವಸ್ಯ ವರೇನ ಯಹ ಅಜಿತಃ, ಅಲ್ಲಿ ಆ ವಿರಾಟ ನಗರಕ್ಕೆ ಒಂದು ಮಲ್ಲ ಬರ್ತಾನೆ, ಮಲ್ಲ ಯುದ್ಧ ಮಾಡತಕ್ಕ ಒಂದು ವೀರ. ಅವನೆಂತವ ಹಾಗೆ ಅಂದ್ರೆ ಸಮಸ್ತ ಭೂಮಿ ಮಂಡಲಿ, ಇಡೀ ಭೂಮಂಡಲದಲ್ಲಿ ಯಾರೂ ಕೂಡ ಅವನನ್ನ ಗೆಲ್ಲಿಕ್ಕಾಗಲಿಲ್ಲ. ಆ ರೀತಿಯಾದ ಒಂದು ವರ ಶಿವನಿಂದ ಪಡೆದಿದ್ದಾನೆ. ಅಂತ ಶಿವನ ವರದಿಂದ ಅವನು ಅಜಿತನಾಗಿದ್ದ, ಗೆಲ್ಲಲಿಕ್ಕೆ ಆಗಲಿಲ್ಲ, ಆ ತರ ಆಗಿದ್ದ. ಸ್ವಯಂ ಜಯಿ, ಸ್ವತಃ ತಾನು ಜಯಶೀಲನಾಗಿದ್ದ. ಸಹ ಮಲ್ಲಕಃ ಆಜಗಾಮ, ಅಂತ ಮಲ್ಲ ಅಲ್ಲಿಗೆ ವಿರಾಟ ನಗರಕ್ಕೆ ಬಂದ. ಸಿಂಹನಾದಂ ಅಕರೋದಿತ್ಯರ್ಥ. ಸಂಜಗರ್ಜ ಚ ಅಂತ ಸಿಂಹನಾದವನ್ನು ಮಾಡ್ತಾ ಅಲ್ಲಿಗೆ ಬಂದ. ತಮೀಕ್ಷ ಸರ್ವಮಲ್ಲಕಾಃ ವಿರಾಟ ರಾಜ ಸಂಶ್ರಯಾಃ ಪ್ರದುಧ್ರುವರ್ಭಯಾರ್ದಿತಾಸ್ತದಾ ವದದ್ ಯುಧಿಷ್ಠಿರಃ. ಈ ಮಲ್ಲ ಬಂದದ್ದನ್ನು ನೋಡಿ ಆ ಊರಿನಲ್ಲಿ ವಿರಾಟ ನಗರದಲ್ಲಿ ಇದ್ದ ಮಲ್ಲರು ಅವರೆಲ್ಲರೂ ಓಡೋಗ್ಬಿಟ್ರಂತೆ. ನಮ್ಮನಲ್ಲಿ ಯುದ್ಧಕ್ಕೆ ಕರೀತಾನೋ ಹಾಗೆ ಅಂತ ಹೆದರಿ ವಿರಾಟ ರಾಜನನ್ನ ಆಶ್ರಯಿಸಿ ಇದ್ದ ಮಲ್ಲರು ಅವರೆಲ್ಲರೂ ಕೂಡ ಓಡಿ ಹೋದರು. ಅಂದ್ರೆ ರಾಜರು ಹಿಂದಿನ ಕಾಲದಲ್ಲಿ ಇಂಥವರನ್ನೆಲ್ಲ ಆಶ್ರಯ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ರು. ಯಾಕೆಂದ್ರೆ ಇದು ಒಂದು ದೇಶದ ಒಂದು ಗೌರವ ಪರಿಸ್ಥಿತಿ ಇದೆ. ಈಗ ನೋಡಿ, ನಾವು ಈಗಲೂ ನೋಡ್ತೀವಿ, ಅನೇಕ ಗೇಮ್ಸ್ ಎಲ್ಲ ಇದೆ. ಆ ದೇಶದಲ್ಲಿ ಆ ವೀರರನ್ನ ಆ ದೇಶದವರು ರಕ್ಷಣೆ ಮಾಡ್ತಾ ಇರ್ತಾರೆ, ಅದನ್ನ ಬೆಳಗಿಸ್ತಾರೆ, ಅಭಿವೃದ್ಧಿ ಮಾಡಿಸ್ತಾರೆ. ಅದರಿಂದ ದೇಶಕ್ಕೆ ಒಂದು ಕೀರ್ತಿ. ಸಾರಿಥಿಯಾಗಿ ರಾಜರು ಹಿಂದಿನ ಕಾಲದಲ್ಲಿ ಅನೇಕ ವೀರರನ್ನ ಸಂರಕ್ಷಣೆ ಮಾಡ್ತಾ ಇದ್ರು. ಯಾಕೆ, ಇಂತಹ ಒಂದು ಸಂದರ್ಭದಲ್ಲಿ ಅವರು ಉಪಯೋಗಕ್ಕೆ ಬೀಳ್ತಾರೆ, ವಿರಾಟ ನಗರದ ಒಂದು ಕೀರ್ತಿ ಬೆಳೆಯುತ್ತದೆ ಎನ್ನುವ ದೃಷ್ಟಿಯಿಂದ. ಇವರು ನೋಡಿದರೆ ಓಡೋಗ್ಬಿಟ್ರು, ಎಲ್ಲ ಮಲ್ಲರು ಓಡೋಗ್ಬಿಟ್ರು. ಆಗ ಯುಧಿಷ್ಠಿರ ಹೇಳ್ತಾನಂತೆ ವಿರಾಟ ರಾಜನ ಹತ್ರ, ಯಯೇಷ ಸೂದ ಆಶುತಂ ನಿಹತ್ಯ ಮಲ್ಲ ಮೋಜಸ ಯಶಸ್ತವಾಭಿವರ್ಧಯೇ ಸಮಾಹ್ವಯಾಧ್ಯ ತಂ ನೃಪ. ಯುಧಿಷ್ಠಿರ ಏನ್ ಹೇಳಿದ ವಿರಾಟ ರಾಜನ ಹತ್ರ ಹಾಗೆ ಅಂದ್ರೆ, ಯಹ ಸೂದಃ ಅಸ್ತಿ, ಇಲ್ಲಿ ಯಾರು ಅಡಿಗೆ ಕೆಲಸ ಮಾಡ್ತಾ ಒಂದು ಸೂದ ಇದ್ದಾನಲ್ಲ ಅವನನ್ನ ಕರಿ. ತಂ ಮಲ್ಲಂ ಓಜಸ ಸಾಮರ್ಥ್ಯನ ನಿಹತ್ಯ, ಆ ಸೂದ ಅಂದ್ರೆ ಭೀಮಸೇನ ಈ ಮಲ್ಲನನ್ನ ತನ್ನ ಸಾಮರ್ಥ್ಯದಿಂದ ಸಂಹಾರ ಮಾಡ್ತಾನೆ. ತವ ಯಶಃ ಅಭಿವರ್ಧಯೇ, ನಿನ್ನ ಯಶಸ್ಸು ಕೀರ್ತಿಯು ಕೂಡ ಬೆಳೆಯುತ್ತದೆ. ಅದರಿಂದ ಹೇ ನೃಪ ರಾಜನೇ, ಅದ್ಯ ಈಗ ನೀನು ತಂ ಸೂದಂ ಸಮಾಹ್ವಯ ಇತ್ಯವತ್, ಆ ಸೂದನನ್ನ ಕರೆಸಿ ಯುದ್ಧ ಮಾಡಿಸು ಹಾಗೆ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯುಧಿಷ್ಠಿರ. ಇತಿ ಸಮಾಹುತೋ ಜಗಾದ ಮಾರುತಿರ್ವಚಃ ಪ್ರಸಾದತೋ ಹರೇರಹಂ ನಿಷೂದಯೇಧ್ಯ ಮಲ್ಲಕಂ. ಈ ರೀತಿಯಾಗಿ ಯುಧಿಷ್ಠಿರ ವಿರಾಟನಿಗೆ ಹೇಳಿದಾಗ
ಅವನು ವಿರಾಟ ರಾಜನು ಕೂಡ ಹೇಳಿ ಕಳಿಸ್ತಾನೆ. ಆಗ ಸೂದ ರೂಪದಲ್ಲಿ ಇದ್ದ ಭೀಮಸೇನ ದೇವರು ಬರ್ತಾರೆ. ಅವ್ರು ಹೇಳ್ತಾರೆ, ಕಿಮ್ಮಿತಿ ಹರೇಹೇ ಪ್ರಸಾದತಃ, ಪರಮಾತ್ಮನ ಪ್ರಸಾದದಿಂದ ಅದ್ಯ ಮಲ್ಲಕಂ ನಿಷೂದಯೇ, ಈ ಮಲ್ಲಕನನ್ನ ನಾನು ಸಂಹಾರ ಮಾಡ್ತೇನೆ ಹಾಗೆ ಅಂತ ಎಲ್ಲರ ಮುಂದೆ ಆ ಸೂದ ರೂಪದಲ್ಲಿದ್ದ ಅಡಿಗೆ ಪಾಕಕಾರ ಅಂತ ಅರ್ಥ, ಅಡಿಗೆ ಮಾಡುವವರು, ಆ ರೂಪದಲ್ಲಿದ್ದ ಭೀಮಸೇನ ದೇವರು ಹೇಳಿದ್ರು. ಸಮಸ್ತದೇವ ವೃಂದತೋ ಮಹಾನ್ ಯಯೇವ ಕೇಶವಃ, ಸಮಸ್ತದೇವ ನಾಮವಾನ್ ಸ್ತದೀಯ ಭಕ್ತಿತೋ ಬಲಂ. ಪೂರ್ವಂ ಭೀಮೇನ ಹರೇಃ ಪ್ರಸಾದಃ ಅಸ್ತಿ ಇತ್ಯುಕ್ತಂ, ಪಶ್ಚಾತ್ ಸಭಾಯಾಂ ಪ್ರತಿಮಲ್ಲಸ್ಯ ಮಹಾದೇವ ಪ್ರಸಾದೋ ಅಸ್ತಿ ಇತಿ ಸಭಾಸದೈಃ ಉಕ್ತೆ ಮಮಾಪಿ ಮಹಾದೇವ ಪ್ರಸಾದಃ ಅಸ್ತಿ ಇತ್ಯುಕ್ತಂ. ಹಿಂದೆ ಭೀಮಸೇನ ದೇವರು, ಸೂದ ರೂಪದಲ್ಲಿ ಇದ್ದ ಭೀಮಸೇನ ದೇವರು ಪರಮಾತ್ಮನ ಪ್ರಸಾದದಿಂದ ನನಗೆ ಇದೆ, ಅದರಿಂದ ನಾನು ಮಾಡ್ತೀನಿ ಅಂತ ಹೇಳಿದರು. ತದನಂತರ ಸಭೆಯಲ್ಲಿ ಪ್ರತಿಮಲ್ಲರು ಮಹಾದೇವನ ಪ್ರಸಾದ ಇದೆ ಹಾಗೆ ಅಂತ ಹೇಳಿದರು. ಸಭಾಸದೇಹಿ ಉಕ್ತೆ, ಸಭಾಸದರು ಅಲ್ಲಿ ಸಭೆಯಲ್ಲಿದ್ದವರೆಲ್ಲ ಹೇಳಿದಾಗ ಮಮಾಪಿ ಮಹಾದೇವ ಪ್ರಸಾದ ಅಸ್ತಿ ಇತ್ಯುಕ್ತ, ನನಗೂ ಕೂಡ ಮಹಾದೇವನ ಪ್ರಸಾದ ಇದೆ ಹಾಗೆ ಅಂತ ಅರ್ಥ. ಸಾಮಾನ್ಯವಾಗಿ ಮಹಾದೇವ ಅಂತ ಹೇಳೋದು ರುದ್ರದೇವರನ್ನ, ಬೇರೆಯವರೆಲ್ಲ ನಮಗೆ ರುದ್ರದೇವರ ಪ್ರಸಾದ. ಯಾಕೆ? ಆ ಮಲ್ಲ ಗೆದ್ದದ್ದು, ವರ ಪಡೆದಿದ್ದು ಶಿವನ ವರ ಪಡೆದಿದ್ದಾನೆ, ಅದರಿಂದ ನಮಗೆ ಮಹಾದೇವನ ಪ್ರಸಾದ ಇದೆ ಅಂತ ಅವರೆಲ್ಲ ಹೇಳಿದರೆ, ಸೂದ ರೂಪದಲ್ಲಿ ಇದ್ದ ಭೀಮಸೇನ ದೇವರು ಕೂಡ ನಮಗೂ ಕೂಡ ಮಹಾದೇವನ ಪ್ರಸಾದ ಇದೆ ಅಂತ ಹೇಳ್ತಾ ಇದ್ದ. ಯುಧಿಷ್ಠಿರ ರಾಜ್ಯ ಕಾಲೇ ತಸ್ಯ ಸ್ವಯಂ ಪಾಕಂ ಕೃತ್ವ ಬಹುಕಾಲಂ ಸ್ಥಿತಂ ತೇನ ಯುಧಿಷ್ಠಿರ ಪ್ರಸಾದೋಪಿ ಅಸ್ತಿ ಇತ್ಯುಕ್ತ. ಈ ಯುಧಿಷ್ಠಿರ ಕಾಲದಲ್ಲಿ ನಾವು ಪಾಕ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹುಕಾಲ, ಯುಧಿಷ್ಠಿರನ ಪ್ರಸಾದವೂ ಕೂಡ ಇದೆ ಹಾಗೆ ಅಂತ ಹೇಳಿದ್ರು. ಇದಾನೀಂ ಅನ್ನದಾತು ತವ ಪ್ರಸಾದೋಪ ಅಪಿ ಅಸ್ತಿ ಇತ್ಯುಕ್ತಂ. ಈಗ ಅನ್ನದಾತೃವಾದ ನಿಮ್ಮ ಪ್ರಸಾದವೂ ಕೂಡ ನಮಗಿದೆ ಹಾಗೆ ಅಂತ ಪರಮಾತ್ಮನ ಪ್ರಸಾದ ಇದೆ, ಯುಧಿಷ್ಠಿರನ ಪ್ರಸಾದ ಇದೆ, ಅಂದರೆ ಸನ್ಯಾಸಿಯ ಪ್ರಸಾದ ಇದೆ, ಮತ್ತು ವಿರಾಟ ರಾಜ ಅನ್ನದಾತೃವಾದ ನಿಮ್ಮ ಪ್ರಸಾದವೂ ಇದೆ ಹಾಗೆ ಅಂತ. ಅಸ್ಯ ವಾಕ್ಯ ಚತುಷ್ಟಸ್ಯ ಅಪಿ ಏಕವಾಕ್ಯತಾಂ ಕರೋತಿ ಸಮಸ್ತ ದೇವ ಬೃಂದತಃ. ಈ ಎಲ್ಲಾ ವಿಷಯವನ್ನು ಒಳಗೊಂಡು ಒಂದು ವಾಕ್ಯವನ್ನ ಭೀಮಸೇನ ದೇವರು ಹೇಳ್ತಾರೆ. ಸಮಸ್ತ ದೇವ ವೃಂದತಃ ಮಹಾನಿತಿ ಕೃತ್ವ ದೇವೇಶು ಮಹಾನ್ ಮಹಾದೇವ ಇತಿ ವ್ಯುತ್ಪತ್ಯ ಹರಿರೇವ ಮಹಾದೇವ ಇತಿ ಭಾವ. ಸಮಸ್ತ ದೇವ ವೃಂದತಃ ಮಹಾನ್ ಅಂದ್ರೆ ದೇವತೆಗಳಲ್ಲಿ ಶ್ರೇಷ್ಠರಾದವ ಅಂದ್ರೆ ಏನರ್ಥ? ಮಹಾದೇವ ಅಂತ ಅರ್ಥ. ಮಹಾದೇವ ಶಬ್ದಕ್ಕೆ ಅರ್ಥ ಮಹಾ ಅಂದ್ರೆ ದೊಡ್ಡವ ಅಂತ ಅರ್ಥ. ದೇವತೆಗಳಲ್ಲಿ ಯಾರು ದೊಡ್ಡವರೋ ಅವರು ಹಾಗೆ ಅಂತ. ಸಾಮಾನ್ಯವಾಗಿ ಶಿವ ಅವರಿಗೆ ಮಹಾದೇವ ಅಂತ ಹೆಸರು. ಯಾಕೆ? ಇಂದ್ರಾದಿ ಸಕಲ ದೇವತೆಗಳಿಗಿಂತಲೂ ಕೂಡ ದೊಡ್ಡವರಾಗಿದ್ದಾರೆ, ಅದರಿಂದ ಮಹಾದೇವ ಅಂತ. ಭೀಮಸೇನ ದೇವರು ಹೇಳಿದರು, ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗಿಂತಲೂ ದೊಡ್ಡವರು ಆ ಮಹಾದೇವ ಅಂದ್ರೆ ಪರಮಾತ್ಮ ಅಂತ ಅರ್ಥ, ವಿಷ್ಣು ಅಂತ ಅರ್ಥ. ವಿಷ್ಣುವಿನ ಪ್ರಸಾದ ನಮಗಿದೆ ಹಾಗೆ ಅಂತ. ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗ ಸಂಭೂತೌ ತತಃ ಕೇಶವನಾಮವಾನ್ ಇತಿ ಹರಿವಂಶೆ ಇತಿ ಸ್ಮೃತೇಃ ತತ್ರ ಪ್ರಾಮಾಣ್ಯ ಸೂಚನಾಯ ಕೇಶವ ಪದಂ ಪ್ರಯುಕ್ತಂ. ಸಮಸ್ತ ದೇವಾನಾಂ ಅವಾನ್ ಸ್ತದೀಯ ಭಕ್ತಃ ಬಲಂ ಅಂದ್ರೆ ಯಾಯೇವ ಕೇಶವಃ ಅಂತ ಪದ ಬೆಳೆಸ್ತಾರೆ. ಅಲ್ಲಿ ಕೇಶವನಲ್ಲಿ 3 ಪದ ಇದೆ ನೋಡಿ, ಕ ಈಶ ವ ಹಾಗೆ ಅಂತ. ಕ ಅಂದ್ರೆ ಬ್ರಹ್ಮದೇವ್, ಈಶ ಅಂದ್ರೆ ರುದ್ರದೇವ್. ಸೊ ಕ ಪ್ಲಸ್ ಈಶ ಕೇಶ ಅಂತ ಆಯ್ತು. ವ ಅಂದ್ರೆ ನಿಯಾಮಕರು ಅಂತ. ಸೊ ಅದರಿಂದ ಬ್ರಹ್ಮರುದ್ರಾದಿಗಳನ್ನ ನಿಯಮನ ಮಾಡತಕ್ಕವ ಪರಮಾತ್ಮ, ಅದರಿಂದ ಅವನಿಗೆ ಕೇಶವ ಅಂತ ಹೆಸರು ಇದೆ. ಈ ರೀತಿಯಾಗಿ ಹರಿವಂಶದಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಆ
ಕೇಶವ ಶಬ್ದವನ್ನು ಕೂಡ ಬಳಸಿದ್ದಾರೆ. ಅವರೇ ಮಹಾದೇವರು ಅಂತ ಒಟ್ಟು. ಸಮಸ್ತ ದೇವತೆಗಳ ಮಧ್ಯದಲ್ಲಿ ಶ್ರೇಷ್ಠರಾದವರು, ಕ್ರೀಡಾದಿ ಗುಣದಿಂದ ಎಲ್ಲ ದೇವತೆಗಳಿಗಿಂತಲೂ ದೊಡ್ಡವರಾದವರು, ಗುಣಜ್ಯೇಷ್ಠ. ಅದರಿಂದ ಪರಮಾತ್ಮನನ್ನ ಮಹಾದೇವ ಅಂತ ಕರೀತಾರೆ ಅಂತ ಅಭಿಪ್ರಾಯ. ಸಮಸ್ತ ದೇವಾನಾಂ ಅವಾನ್, ಮಹಾದೇವಾದಿ ಸಮಸ್ತಾನಾಂ ಅವಾಚ್ಯ ಇತ್ಯರ್ಥ. ಮಹಾದೇವಾದಿ ಸಮಸ್ತ ನಾಮ ವಾಚ್ಯ, ಸಮಸ್ತ ದೇವ ನಾಮವಾನ್ ಅಂತ ಹೇಳ್ತಾ ಇದ್ದಾರೆ. ಕೇವಲ ಮಹಾದೇವ ಹೆಸರು ಮಾತ್ರ ಇಲ್ಲ, ಎಷ್ಟು ದೇವತೆಗಳಿದ್ದಾರೆ ಆ ಎಲ್ಲಾ ದೇವತೆಗಳ ಹೆಸರು ಕೂಡ ಮುಖ್ಯವಾಗಿ ಬರೋದು ಕೇಶವನಿಗೆ. ಸಮಸ್ತ ದೇವ ನಾಮವಾನ್ ಅಂತ ಪದಚ್ಛೇದ. ಎಲ್ಲಾ ದೇವತೆಗಳ ನಾಮವಾನ್, ನಾಮವಾನ್ ಅಂದ್ರೆ ಹೆಸರು ಉಳ್ಳವ ಅಂತ ಅರ್ಥ. ಮುಖ್ಯವಾಗಿ ಎಲ್ಲಾ ಹೆಸರು ಕೂಡ ಅರ್ಥ ಚೆನ್ನಾಗಿ ಹೊಂದಿ ಬರೋದು ಪರಮಾತ್ಮನಲ್ಲೇ. ತದೀಯ ಭಕ್ತಿತಃ ಮಮ ಇತರೇಷಾಂಚ ಬಲಂ. ಆ ಪರಮಾತ್ಮನ ಭಕ್ತಿಯಿಂದ ನನಗೆ ಮತ್ತು ಎಲ್ಲರಿಗೂ ಕೂಡ ಬಲ. ನನಗೆ ಬಲ ಇದೆ, ಎಲ್ಲರಿಗೂ ಬಲ ಇದೆ. ಆ ಬಲ ಅದು ಪರಮಾತ್ಮನ ಅನುಗ್ರಹದಿಂದ ಬಂದದ್ದು ಅಂತ. ತಸ್ಮಾತ್ ಭೀಮಃ ಮಹಾದೇವ ಅನುಗ್ರಹತಃ ನಿಷೂದಯ ಇತ್ಯಾಹ ಇತ್ಯಭಿಪ್ರಾಯ. ಅದರಿಂದ ಭೀಮಸೇನ ದೇವರು ಮಹಾದೇವನ ಪ್ರಸಾದದಿಂದ ನಾನು ಸಂಹಾರ ಮಾಡ್ತೇನೆ ಅಂದರೆ ಏನರ್ಥ? ಪರಮಾತ್ಮ ವಿಷ್ಣುವಿನ ಪ್ರಸಾದದಿಂದಲೇ ನಾನು ಈ ಮಲ್ಲನನ್ನ ಸಂಹಾರ ಮಾಡ್ತೇನೆ ಅಂತ ಒಟ್ಟು ಅಭಿಪ್ರಾಯ. ಯಯೇವ ದೇವನಾಮಧ ಇತಿ ಶ್ರುತಿರ್ಜಗಾದಹಿ ಮಹಾಂಶ್ಚ ದೇವ ಏಷ ತತ್ಸಮೇ ಜಯಂ ವಿಧಾಸ್ಯತಿ. ಎಲ್ಲಾ ದೇವತೆಗಳ ಹೆಸರು ವಿಷ್ಣುವಿಗೆ ಇದೆ ಹಾಗೆಂಬ ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ನೋಡಿ, ನಾವು ದೇವ್ರ ಪೂಜೆಯಲ್ಲಿ ಹೇಳುವ ಒಂದು ಮಂತ್ರ ಇದೆ, ಋಗ್ವೇದ ಮಂತ್ರ, ಯೋ ದೇವಾನಾಂ ನಾಮಧ ಏಕ ಏವ. ಎಲ್ಲಾ ದೇವತೆಗಳ ಹೆಸರು ಅದನ್ನು ಧರಿಸಿದವ ಒಬ್ಬನೇ. ಹಾಗೆ ಅಂತ ಯಾರದು? ವಿಷ್ಣು. ಶ್ರುತಿಂ ಅರ್ಥತಃ ಅನುವಾದಯತಿ ಯಯೇವ. ಆ ಶ್ರುತಿ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಹ ಏವ ವಿಷ್ಣುರೇವ, ವಿಷ್ಣುರೇವ ಅಂತ ಅರ್ಥ. ಯ ಅಂದ್ರೆ ಎತ್ತತ್ ಪದಮನುತ್ತಮಂ ಅಂತ ಯತ್ ಶಬ್ದ ಪರಮಾತ್ಮನನ್ನ ಹೇಳ್ತದೆ. ಅದರಿಂದ ಯಹ ಏವ ಅಂದ್ರೆ ಯಾವ ವಿಷ್ಣುವೇ, ವಿಷ್ಣುವೇ ದೇವನಾಮಧಾಹ, ದೇವಾನಾಂ ನಾಮಧ, ದೇವತೆಗಳ ಹೆಸರನ್ನ ಧರಿಸಿದವ ಅಂತ ಅರ್ಥ. ಯಾರು? ಯ ಶಬ್ದ ವಾಚ್ಯನಾದ ವಿಷ್ಣುವೇ. ವಿಷ್ಣು ಸಹಸ್ರನಾಮದಲ್ಲಿ ಇದೆ ನೋಡಿ, ಯತ್ ತತ್ ಪದಂ ಅನುತ್ತಮಂ ಹಾಗೆ ಅಂತ. ಯತ್ ಶಬ್ದ ಪರಮಾತ್ಮನ ಹೆಸರು. ಅದರಿಂದ ಯಯೇವ ಹಾಗೆ ಅಂದ್ರೆ ವಿಷ್ಣುವೇ ಅಂತ ಅರ್ಥ. ವಿಷ್ಣುವೇ ನಾಮಧ, ದೇವನಾಮಧ, ಎಲ್ಲ ದೇವತೆಗಳ ಹೆಸರನ್ನು ಕೂಡ ಧರಿಸಿದವ ಅಂತ ಅರ್ಥ. ಏಷಃ ವಿಷ್ಣು ಮಹಾದೇವಾನಾಮ ವಾಚ್ಯ. ಈ ವಿಷ್ಣುವೇ ಏನಾಗಿದ್ದಾನೆ? ಮಹಾದೇವ ಎನ್ನುವ ಹೆಸರಿನಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಆ ಕಾರಣದಿಂದ ಸಹ ವಿಷ್ಣು, ಆ ವಿಷ್ಣು ಮೇ ಜಯಂ ವಿಧಾಸ್ಯತಿ, ನನಗೆ ಗೆಲುವನ್ನು ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ಭೀಮಸೇನ ದೇವರು ಹೇಳಿದರು ಅಂತ ಒಟ್ಟು ಅಭಿಪ್ರಾಯ. ಯುಧಿಷ್ಠಿರಾದಿವಿಧಶ್ಚಯೋ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಸ್ತ್ವಮಿತ್ಯಸೌ ಸದಾ ವಿಧೀಯತೆ ಹರಿಃ. ಇನ್ನು ಆಯ್ತು, ಮಹಾದೇವನ ಪ್ರಸಾದದಿಂದ ನಾನು ಗೆಲ್ತೇನೆ ಅಂತ. ಇನ್ನೊಂದು ಭೀಮಸೇನ ದೇವರು ಸೂದ ಏನ್ ಹೇಳಿದ್ರು ಹಾಗೆಂದ್ರೆ, ಯುಧಿಷ್ಠಿರನ ಪ್ರಸಾದದಿಂದ ಮತ್ತು ನಿಮ್ಮ ಪ್ರಸಾದದಿಂದ ಅಂತ ರಾಜರನ್ನ ಸಂಬೋಧನೆ ಮಾಡಿ ಹೇಳಿದರು. ಅದೇನ್ ಕೊಡುತ್ತದೆ? ಭೀಮಸೇನ ದೇವರು ದೇವರಿಗೆ ಶರಣು ಹೋಗತಕ್ಕವರು. ಯುಧಿಷ್ಠಿರನಾಗಲಿ, ರಾಜನಾಗಲಿ, ವಿರಾಟ ರಾಜನಾಗಲಿ, ಅವರ ಪ್ರಸಾದದಿಂದ ಬಲವನ್ನು ಪಡೆದು ಯುದ್ಧ ಮಾಡುವವರಲ್ಲ. ಸ್ವಾಭಾವಿಕವಾಗಿಯೇ ಬಲ ಇದೆ. ಆ ಸ್ವಾಭಾವಿಕವಾದ ಬಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಇದೆ ಅಂತಲೇ ಚಿಂತನೆ ಮಾಡತಕ್ಕವರು. ಹಾಗಿರುವಾಗ ಯುಧಿಷ್ಠಿರನ ಪ್ರಸಾದದಿಂದ ನಾನು ಯುದ್ಧ ಮಾಡಿದೆ, ಬಲ ಇವನನ್ನ ಗೆಲ್ತೀನಿ ಹಾಗೆ ಅಂದ್ರೆ ಏನರ್ಥ ಅದು? ಹಾಗೆಂದ್ರೆ ಯುಧಿಷ್ಠಿರೇ ಸದಾ ಸ್ಥಿತಃ ಯಹ ಹರಿಹಿ. ಯುಧಿಷ್ಠಿರ ಅಂದ್ರೆ ಆ ಜೀವ, ಆ ಜೀವನಲ್ಲಿ ಸದಾ ಇರತಕ್ಕವ ಯಾರು? ಅಂತರ್ಯಾಮಿಯಾದ ಶ್ರೀಹರಿ. ಯುಧಿಷ್ಠಿರನಲ್ಲೂ ದೇವರೇ ಇದ್ದು ಪ್ರೇರಣೆಯನ್ನು ಮಾಡ್ತಾನೆ ಅಲ್ವೇ? ಅದರಿಂದ
ಯುಧಿಷ್ಠಿರಾಖ್ಯ ಜೀವೇನ ಸಹ ಯುಧಿಷ್ಠಿರಾಭಿಧ. ಆ ಜೀವನನ್ನ, ಯುಧಿಷ್ಠಿರನಲ್ಲಿ ಇರತಕ್ಕ ಜೀವನನ್ನ ಯುಧಿಷ್ಠಿರ ಅಂತ ಕರೀತಾರೆ. ಆ ಯುಧಿಷ್ಠಿರ ಎನ್ನುವ ಜೀವನ ಒಳಗೆ ಇರತಕ್ಕ ಪರಮಾತ್ಮನ ಹೆಸರು ಕೂಡ ಯುಧಿಷ್ಠಿರ ಅಂತ. ನೋಡಿ, ಯಾವುದೇ ಹೆಸರು ಕೂಡ ಮೊದಲು ಹೇಳೋದು ಆ ಬಿಂಬನನ್ನೇ. ಬಿಂಬಕ್ಕೆ ಯಾವ ಹೆಸರೋ ಪ್ರತಿಬಿಂಬಕ್ಕೂ ಆ ಹೆಸರು. ಅದರಿಂದ ಯುಧಿಷ್ಠಿರ ಎನ್ನುವುದು ಯುಧಿಷ್ಠಿರನ ಅಂತರ್ಯಾಮಿಯಾಗಿ ಜೀವನ ಒಳಗೆ ಇರತಕ್ಕ ಆ ಬಿಂಬರೂಪಿ ಪರಮಾತ್ಮನಿಗೆ ಕೂಡ ಯುಧಿಷ್ಠಿರ ಅಂತ ಹೆಸರು. ಆ ಯುಧಿಷ್ಠಿರನ ಪ್ರಸಾದದಿಂದ, ಅಂದ್ರೆ ಶ್ರೀಹರಿಯ ಪ್ರಸಾದದಿಂದ ನಾನು ಈ ಮಲ್ಲನನ್ನ ಗೆಲ್ತೇನೆ ಅಂತ ಒಟ್ಟ ಅಭಿಪ್ರಾಯ. ಸೊ ಅದರಿಂದ ಯುಧಿಷ್ಠಿರ ಪ್ರಸಾದದಿಂದ ಗೆಲ್ತೇನೆ ಎಂಬುದು ಸರಿ ಹೋಯ್ತು. ಪರಮಾತ್ಮನ ಪ್ರಸಾದ ಅಂತ ಅರ್ಥ ಬರುತ್ತದೆ. ಇನ್ನು ತ್ವತ್ಪ್ರಸಾದಾಚ್ಚ ಅಂತ ಒಂದಿದೆ. ನಿನ್ನ ಪ್ರಸಾದದಿಂದ ಅಂತ ವಿರಾಟರಾಜನನ್ನ ಸಂಬೋಧನೆ ಮಾಡಿ ಹೇಳಿದಾಗ ಪುರೋವರ್ತಿ ಸ್ಥಿತ ತ್ವಂ ಇತ್ಯುಚ್ಯತೆ. ತ್ವಂ ಶಬ್ದವನ್ನು ಯಾವಾಗ ಬಳಸ್ತೀವಿ? ಎದುರುಗಡೆ ಒಂದು ವ್ಯಕ್ತಿ ಇದ್ದಾಗ ನೀನು ಅಂತ ಬಳಸ್ತೀವಿ. ನೀನು ಅಂತ ಯಾವಾಗ ಬಳಸ್ತೀವಿ? ಎದುರುಗಡೆ ಇರುವ ವ್ಯಕ್ತಿಯನ್ನು ನೋಡಿ ಹೇಳ್ತೀವಿ ನಾವು. ವಿಪ್ರಕೃಷ್ಟೇ ವರ್ತಮಾನ ಅಸೌ ಇತ್ಯಭಿಧೀಯತೆ. ಅಹಂ ನಾಮ ಹರಿಹಿ ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ. ತ್ವಂ ಚ ಅಸೌ ಪ್ರತಿಯೋಗಿತ್ವಾತ್ ಪರೋಕ್ಷತ್ವಾತ್ ಸ ಇತ್ಯಪಿ ಸರ್ವಾಂತರ್ಯಾಮಿನಿ ಹರೌ ಅಸ್ಮತ್ ಶಬ್ದ ವಿಭಕ್ತಯಃ ಯುಷ್ಮತ್ ಶಬ್ದ ಗತಾಶ್ಚೈವ ಸರ್ವಾಸ್ತಚ್ಛಬ್ದಗಾ ಅಪಿ ಇತಿ ನಾರಾಯಣ ಶ್ರುತೌ. ನಾರಾಯಣ ಶ್ರುತಿ ಅಂತ ಅದೊಂದು ವೇದವಾಕ್ಯ. ಅದೇನು ಹೇಳ್ತಾ ಇದೆ? ಅಸ್ಮತ್ ಶಬ್ದ, ಯುಷ್ಮತ್ ಶಬ್ದ, ಅದರ ವಿಭಕ್ತಿಗಳು ಎಲ್ಲವೂ ಕೂಡ ದೇವರನ್ನೇ ಹೇಳ್ತಾ ಇದೆ. ಹಾಗೆ ಯಾಕೆ? ಅಂತರ್ಯಾಮಿಯಾಗಿ ಈಗ ನಾನು ಅಂತ ಕರಿತೀವಿ. ಈ ನಾನು ಎನ್ನುವ ಶಬ್ದ ಯಾರನ್ನ ಹೇಳ್ತಿದೆ? ನಾನು ಅಂದ್ರೆ ನಾನು ಜೀವನನ್ನ ಹೇಳ್ತದೆ. ಹಾಗೆಂದ್ರೆ ಇಲ್ಲ. ನಾನು ಅಂದ್ರೆ ದೇವರಿಗೆ ನಾನು, ಅಹಂ ಅಂತ ಸಂಸ್ಕೃತದಲ್ಲಿ ನಾನು ಅಂದ್ರೆ ಅಹಂ ಅಂತ ಕರೀತಾರೆ. ಅಹಂ ಅಂದ್ರೆ ಏನು? ಹಾಗೆಂದ್ರೆ ಅಹೇಯತ್ವಾತ್ ಅಹಂ. ಅಹೇಯ, ದೇವರು ಹೇಯ ಅಲ್ಲ. ಅಂದ್ರೆ ಹೇಯ ಅಂದ್ರೆ ಬಿಡತಕ್ಕದ್ದು, ಬಿಡತಕ್ಕದ್ದು ಅಂತ ಅರ್ಥ. ಈಗ ಉದಾಹರಣೆಗೆ ಬಾಳೆಹಣ್ಣು ತಿಂತೀವಿ, ಆ ಸಿಪ್ಪೆ ಅದು ಬಿಸಾಕ್ಬಿಡ್ತೀವಿ, ಹೇಯ. ಹಾಗೆ ಆ ರೀತಿಯಾಗಿ ಹೇಯ ಅಂದ್ರೆ ಅದು ಬಿಡಬೇಕು ಅಂತ ಅರ್ಥ. ದೇವರು ಎಂತವ? ಹೇಯ ಅಲ್ಲ, ಬಿಡತಕ್ಕವ ಅಲ್ಲ. ದೇವರು ಅಹೇಯ. ಎಂದಿಗೂ ಕೂಡ ದೇವರು ನಮ್ಮನ್ನ ಬಿಟ್ಟು ಹೋಗಲ್ಲ. ದೇವರನ್ನ ಬಿಟ್ಟು ನಾವು ಇರ್ಲಿಕ್ಕಾಗಲ್ಲ. ದಾಸರು ಹೇಳ್ತಾರೆ ನೋಡಿ, ತೊರೆದು ಜೀವಿಸಬಹುದೇ ಹರಿಣಿನ್ನ ಚರಣವ, ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಅಹೇಯನಾಗಿದ್ದಾನೆ, ಅಂದ್ರೆ ಹೇಯ ಅಲ್ಲ ಅಂತ ಒಟ್ಟು. ಇನ್ನು ತ್ವಂ ಅಂದ್ರೆ ನೀನು ಅಂತ ಅರ್ಥ. ತ್ವಂಚ ಅಸೌ ಪ್ರತಿಯೋಗಿತ್ವಾತ್ ಪರೋಕ್ಷತ್ವಾತ್ ಸಹ ಇತ್ಯಪಿ. ಅಂದ್ರೆ ಸರ್ವಾಂತರ್ಯಾಮಿ ಇರತಕ್ಕವ ನೀನು ಅಂತನೂ ದೇವರಿಗೆ ಕರೆಯೋದು, ಅವನು ಅಂತನೂ ದೇವರನ್ನೇ ಕರೆಯೋದು. ಅವನು, ಇವನು, ನಾನು, ನೀನು, ಒಟ್ಟು ಎಲ್ಲಾ ಶಬ್ದವೂ ಕೂಡ ಅಂತರ್ಯಾಮಿಯಾದ ಜೀವನ ಅಂತರ್ಯಾಮಿಯಾದ ಜೀವನಿಗೂ ಬರುತ್ತದೆ, ಜೀವನ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಮುಖ್ಯವಾಗಿ ಬರುತ್ತದೆ ಅಂತ ಒಟ್ಟು. ಅದರಿಂದ ನಿನ್ನ ಪ್ರಸಾದದಿಂದ ನಾನು ಯುದ್ಧ ಮಾಡ್ತೇನೆ, ಇವನನ್ನ ಗೆಲ್ತೇನೆ ಅಂದ್ರೆ ಏನರ್ಥ? ಇಲ್ಲಿ ನೀನು ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ ಅಂತ ನಾರಾಯಣ ಶ್ರುತಿ ಹೇಳ್ತಾ ಇದೆ. ಅದರಿಂದ ಭೀಮಸೇನ ದೇವರು ನಿನ್ನ ಪ್ರಸಾದದಿಂದ ಅಂತ ಹೇಳಿದ್ದು ಪರಮಾತ್ಮನ ಮನಸ್ಸಲ್ಲಿ ಇಟ್ಟುಕೊಂಡೇ ಹೇಳಿದ್ದು ಅದು, ಹಾಗೆ ಅಂತ. ಏಷಃ ಅಹಂ ತ್ವಮಸೌ ಚ ಇತಿ ನತು ಸರ್ವಸ್ವರೂಪತಃ ಇತಿ ಅನ್ಯತ್ರಾಪ್ಯುಕ್ತೇಃ ಸರ್ವಾಂತರ್ಗತತ್ವೇನ ಸರ್ವನಾಮವಂತಂ ಹರಿಂ ಅಭಿಪ್ರೇತ್ಯ. ಸರ್ವಾಂತರ್ಗತನಾಗಿ ಎಲ್ಲರ ಅಂತರ್ಯಾಮಿಯಾಗಿದ್ದು ಸರ್ವನಾಮ, ಎಲ್ಲಾ ನಾಮವನ್ನು ಕೂಡ ಧರಿಸಿದವ. ನಮ್ಮ ಹೆಸರು, ನಿಮ್ಮ ಹೆಸರು ಏನಿದೆ ಆ ಜೀವನಿಗೆ ಅಂತ ಹೆಸರು, ಅದು ನಮಗೆ ಬಂದದ್ದು ಒಳಗೆ ಪರಮಾತ್ಮ ಇದ್ದು ನಮಗೆ ಕೊಟ್ಟದ್ದರಿಂದ ಅಂತ ಒಟ್ಟು. ಈ ರೀತಿಯಾಗಿ ಆ ಸಭೆಯಲ್ಲಿ ಭೀಮಸೇನ ದೇವರು ಸುಧರೂಪದಿಂದ ಹೇಳಿದರು ಅಂತ ಒಟ್ಟು. ಇತಿ ಬ್ರುವಾನೋ ಮಲ್ಲಂ ತಮಭಿಯಾತೋ ವೃಕೋದರಃ ಅನಯತ್ ಮೃತ್ಯುಲೋಕಾಯ ಬಲಾಢ್ಯೈರಪಿ ದುರ್ಜಯಂ. ಈ ರೀತಿಯಾಗಿ ಮಹಾದೇವ ಯುಧಿಷ್ಠಿರಾದಿ ಪ್ರಸಾದದಿಂದ ಆ ಮಲ್ಲನನ್ನ ನಿಷೂದಯ ಕೊಲ್ಲುತ್ತೇನೆ ಹಾಗೆಂತ ಹೇಳಿದಾಗ
ಆ ಮಲ್ಲ ಭೀಮಃ ತಮ್ಮ ಮಲ್ಲಂ ಅಭಿಯಾತಃ, ಅವನ ಹತ್ರ ಓಡಿ ಬರ್ತಾನೆ ಆ ಮಲ್ಲ, ಭೀಮಸೇನ ದೇವರ ಹತ್ರ ಬಂದು ಅವನನ್ನು ಸಂಹಾರ ಮಾಡಬೇಕು ಅಂತ ಬಲಾಢ್ಯೈರಪಿ ದುರ್ಜಯಂ, ಭಾರಿ ಬಲಿಷ್ಠರಾದವರಿಂದಲೂ ಕೂಡ ಗೆಲ್ಲಲು ಅಸಾಧ್ಯವಾದ ಆ ಮಲ್ಲನನ್ನ ಭೀಮಸೇನ ದೇವರು ಮೃತ್ಯುಲೋಕಾಯ ಅನಯತ್, ಯಮಲೋಕಕ್ಕೆ ಅಟ್ಟಿಸಿದರು ಅಂತ ಹೇಳ್ತಾ ಇದ್ದಾರೆ. ಏವಂ ನಿವಸತಾಂ ತತ್ರ ಪಾಂಡವಾನಾಂ ಮಹಾತ್ಮನಾಂ ಸಂವತ್ಸರೇ ದ್ವಿಮಾಸೋನೆ ವಿಜಿತ್ಯ ದಿಶ ಆಗತಃ ಕೀಚಕೋ ಮತ್ಸ್ಯ ನೃಪತೇಃ ಶ್ಯಾಲೋ ಬಲವತಾಂ ವರಹ. ಈ ರೀತಿಯಾಗಿ ಪಾಂಡವರು ವಿರಾಟ ನಗರದಲ್ಲಿ ಇದ್ದು ಆ ವಿರಾಟ ನಗರಕ್ಕೂ ಕೂಡ ಒಂದು ಕೀರ್ತಿಯನ್ನ ತಂದುಕೊಟ್ರು. ದ್ವಿಮಾಸ ಊನೆ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗಿತ್ತು. 10 ತಿಂಗಳು ಕಳೆಯಿತಂತೆ. ಇನ್ನು 2 ತಿಂಗಳು ಉಳಿದಿತ್ತು. 2 ತಿಂಗಳು ಉಳಿದಿರುವಾಗ ಮತ್ಸ್ಯ ನೃಪತೇಃ ವಿರಾಟಸ್ಯ, ಮತ್ಸ್ಯರಾಜ ಅಂತ ಹೆಸರು ಅವನಿಗೆ, ಆ ವಿರಾಟರಾಜನ ಶ್ಯಾಲ ಅಂದ್ರೆ ಭಾರ್ಯಾಭ್ರಾತ, ಹೆಂಡತಿಯ ಸಹೋದರ ಅಂತ ಅರ್ಥ. ವಿರಾಟರಾಜನ ಹೆಂಡತಿಯ ಸಹೋದರ ಕೀಚಕ ಅಂತ ಅವನ ಹೆಸರು. ಕೀಚಕರು ಅಂದ್ರೆ ಸುಮಾರು 106 ಜನ ಇದ್ದಾರೆ ಅಂತ ಆ ಗುಂಪು. ಏನ್ ಕೌರವರು ಅಂತ 100 ಜನಕ್ಕೆ ಹೇಳ್ತೀವಿ ಅಲ್ವಾ, ಅದೇ ರೀತಿಯಾಗಿ ಕೀಚಕರು ಅಂದ್ರೆ 100 ಜನ. ಅವರಲ್ಲಿ ಪ್ರಧಾನ ಒಬ್ಬ, ಅವನನ್ನು ಕೂಡ ಕೀಚಕ ಅಂತಾನೆ ಕರಿತೀವಿ. ಆ ಕೀಚಕ ಅವನು ಬರ್ತಾನೆ, ದಿಶೋ ವಿಜಿತ್ಯ, ಅವನು ಎಲ್ಲಾ ದಿಕ್ಕುಗಳನ್ನು ಗೆದ್ದು ಎಲ್ಲರನ್ನು ಗೆದ್ದು ಅಲ್ಲಿಗೆ ಬಂದ. ದಿಗ್ವಿಜಯಂ ಕೃತ್ವ ಆಗತಃ ಅಂತ. ಯತಃ ಬಲವತಾಂ ಮಧ್ಯೆ ವರಹ ಶ್ರೇಷ್ಠ ಇತ್ಯರ್ಥ. ಬಲವಂತರು ಅಂತ ಯಾರಿದ್ದಾರೆ ಅವರೆಲ್ಲರಲ್ಲೂ ಕೂಡ ಶ್ರೇಷ್ಠನಾದವ ಅವನು ಬಂದ ಅಂತ ಹೇಳ್ತಾರೆ. ಸದ್ರೌಪದೀಂ ವೀಕ್ಷ್ಯ ಮನೋಭವಾರ್ಥ ಸಂಪ್ರಾರ್ಥಯಾಮಾಸ ತಯಾ ನಿರಸ್ತಃ ಮಾಸೇ ಗತೆ ಭಗಿನೀಂ ಸ್ವಾಂ ಸುದೇಷ್ಣಾಂ ಸಂಪ್ರಾರ್ಥಯಾಮಾಸ ತದರ್ಥಮೇವ. ಸಹ ಕೀಚಕಃ, ಆ ಕೀಚಕನು ದ್ರೌಪದೀಂ ಈಕ್ಷ್ಯ, ದ್ರೌಪದಿ ದೇವಿಯನ್ನು ನೋಡ್ತಾನೆ, ಸೈರಂಧ್ರಿ. ಮನೋಭವಾರ್ಥ, ಅವರಿಂದ ಕಾಮಪೀಡಿತನಾಗ್ತಾನೆ. ಕಾಮಪೀಡಿತನಾಗಿ ಸಂಪ್ರಾರ್ಥಯಾಮಾಸ, ಅದು ದ್ರೌಪದಿ ದೇವಿಯನ್ನೇ ಪ್ರಾರ್ಥನೆ ಮಾಡಿದನಂತೆ. ಮಯಾ ರಮಸ್ವ, ನನ್ನ ಜೊತೆಗೆ ವಿಹಾರ ಮಾಡು ಹಾಗೆ ಅಂತ ಕೇಳಿದಾಗ, ದ್ರೌಪದಿ ದೇವಿಯನ್ನು ಕೇಳಿದಾಗ ತಯಾ ದ್ರೌಪದ್ಯ ನಿರಸ್ತಃ, ದ್ರೌಪದಿ ದೇವಿ ನಿರಾಕರಣೆ ಮಾಡಿಬಿಡ್ತಾರೆ. ತದನಂತರ ಮಾಸೇ ಗತೆ, 1 ತಿಂಗಳು ಕಳೆಯುತ್ತದೆ. ಇನ್ನು 1 ತಿಂಗಳು ಅಜ್ಞಾತವಾಸ ಉಳಿದಿದೆ. 1 ತಿಂಗಳು ಕಳೆಯಿತು. ಆಗ ತನ್ನ ಸಹೋದರಿ, ಆ ಕೀಚಕನ ಸಹೋದರಿ ಸುದೇಶ್ನ ಅಂತ, ಅವರೇ ವಿರಾಟನ ರಾಣಿ, ಆ ಸುದೇಶ್ನೆಯ ಹತ್ರ, ಸುದೇಶ್ನ ನಾಮ್ನೀಂ ತದರ್ಥಂ ದ್ರೌಪದಿ ರಮಣಾರ್ಥಮೇವ ಸಂಪ್ರಾರ್ಥಯಾಮಾಸ, ಅವನ ಸಹೋದರಿ ಹತ್ರ ಹೇಳಿ ದ್ರೌಪದಿ ದೇವಿಯನ್ನ ಮನಸ್ಸು ಒಪ್ಪುವಂತೆ ಮಾಡು ಹಾಗೆ ಅಂತ ಆ ರಾಣಿ, ಯಾಕೆ ರಾಣಿಯಾಗಿದ್ದಾರೆ, ಅವರ ಹತ್ರ ಹೇಳು ಅಂತ ಅವ್ರನ್ನ ಒತ್ತಾಯ ಮಾಡಿಸ್ತಾ ಇದ್ದಾನೆ. ಹಾಗೆ ಏನಾಯಿತು ಹಾಗೆಂಬುದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.